ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಕೇಳೋದೇನೆಂದ್ರೆ, ಹಣವೇ ನಿಲ್ತಿಲ್ಲ ಸ್ವಾಮಿ, ಎಷ್ಟೋ ದುಡಿದೀವಿ, ₹1 ಕೂಡ ಸೇವ್ ಮಾಡೋಕ್ಕಾಗ್ತಿಲ್ಲ. ಈ ಮನಿ ಅನ್ನೋದು ಯಾಕೋ ನಮ್ಮ ಕಡೆ ತಿರುಗೇ ನೋಡಲ್ಲ, ಬರೀ ಶ್ರೀಮಂತರ ಕಡೆನೇ ತಿರುಗಿ ನೋಡುತ್ತಲ್ಲ, ಹೇಗೆ ಸಾಧ್ಯ ಇದು ಅನ್ನುವಂಥ ಪ್ರಶ್ನೆನ ಕೇಳ್ತಿರ್ತಾರೆ. ಆದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಹಣವನ್ನು ಅಟ್ರಾಕ್ಟ್ ಮಾಡಬಹುದು. ಅದು ಹೇಗೆ ಸಾಧ್ಯ? ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬಿದಿಯವರು ನಮ್ಮೊಟ್ಟಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ. ಧನ್ಯವಾದಗಳು. ಹಾಗೆ ಈ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿಯವರು ನಮ್ಮೊಟ್ಟಿಗಿದ್ದಾರೆ. ಮನೆಯವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಎರಡು ಕಿವಿನೂ ಕೂಡ ಸ್ಟ್ರೈಟ್ ಆಗಿರುತ್ತೆ, ಕಣ್ಣಂತೂ ಈ ಕಡೆನೇ ಇರುತ್ತೆ. ಯಾಕಂದರೆ ಇವತ್ತಿನ ಕಾರ್ಯಕ್ರಮ ಅಷ್ಟು ವಿಶೇಷತೆ. ಪ್ರತಿಯೊಬ್ಬರಿಗೂ ಕೂಡ ಹಣ ಮುಖ್ಯ ಆಗುತ್ತೆ. ಯಾರಿಗೆ ತಾನು ಸಾಲ ಇರೋಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಸಾಲದಿಂದ ಬದುಕ್ತಿರ್ತಾರೆ. ಅದೆಲ್ಲದರಿಂದ ಹೊರಗಡೆ ಬರಬೇಕು, ನಮ್ಮಲ್ಲೂ ಕೂಡ ಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕು, ನಾವು ಕೂಡ ಶ್ರೀಮಂತರಾಗಬೇಕು, ಎಲ್ಲರಂತೆ ಬಾಳಬೇಕು ಅನ್ನೋದು ಆಸೆ ಇರುತ್ತೆ. ಆದರೆ ಅದು ಹೇಗೆ ಸಾಧ್ಯ, ಅದಕ್ಕೆ ದಾರಿ ಹೇಗೆ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗೋಣ. ಮೊದಲಿಗೆ ಈ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಜೊತೆಗೆ ಸಾಕಷ್ಟು ಜನರ ಮನೆಗಳಲ್ಲಿ ತೊಂದರೆ ಅಂತ ಹೇಳ್ತಿರ್ತಾರೆ, ಅದಕ್ಕೆ ಏನು ಕಾರಣ? ನೋಡಿ, ಎಷ್ಟೊಂದು ಜನ ಮನೆಗಳಲ್ಲಿ ಮೇಯ್ನ್ ಸಮಸ್ಯೆ ಇರುವಂಥದ್ದೇ 99.99% ಸಮಸ್ಯೆ ಬರೋದೇ ಹಣದ ಸಮಸ್ಯೆ. ಹಣದ ಸಮಸ್ಯೆ ಇದ್ದಾಗ ಏನು ಮಾಡ್ತೀರಾ, ನಮಗೊಂದು ಒಳ್ಳೆ ಲೈಫ್ ಸಿಗಲ್ಲ, ಮಕ್ಕಳು ಒಂದು ಒಳ್ಳೆ ಎಜುಕೇಷನ್ ಆಗಲ್ಲ, ಬಟ್ ನಮಗೇನು ಬೇಕು ಒಂದು ತೊಗೊಳಕ್ಕಾಗಲ್ಲ, ಕಷ್ಟಗಳು ಅಲ್ಲ, ಒಂದು ಒಳ್ಳೆ ಬಟ್ಟೆ ಕೂಡ ತೊಗೊಳಕ್ಕಾಗಲ್ಲ. ಹಾಗಾಗಿ ಲಕ್ಷ್ಮಿ ದೊಡ್ಡ ಹಣ ಅಂತಂದರೆ ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ ಮತ್ತು ಕುಬೇರಂಗೆ ಹೋಲಿಸ್ತೀವಿ. ಹಾಗೆ ಅದನ್ನು ಶುಕ್ರವಾರದ ಹೊತ್ತು ಪೂಜೆ ಪುನಸ್ಕರಗಳೆಲ್ಲ ಮಾಡಿ ಅಂತೆಲ್ಲ ಹೇಳ್ತೀವಿ. ಬಟ್ ಅದಕ್ಕೆ ಬರೀ ಪೂಜೆ ಪುನಸ್ಕರಗಳು ಹಾಗೆ ಮಾಡೋದಕ್ಕಿಂತ ಅದಕ್ಕೇನೋ ಒಂದು ಮೀಡಿಯಮ್ ಬೇಕಲ್ಲ. ಅದು ಮೀಡಿಯಮ್ ಅಂತಂದರೆ ಒಂದು ಮನಿ ಮ್ಯಾಗ್ನೆಟ್ ಅಂತ ಕರಿತೀವಿ, ಬ್ರೇಸ್ಲೆಟ್ ಹಾಕ್ಕೋಬೋದು, ಇಲ್ಲಂತಂದರೆ ಅದನ್ನು ಮಾಲೆ ರೂಪದಲ್ಲೂ ಕೂಡ ಧರಿಸ್ಬೋದು. ಯಾವುದಕ್ಕೊಂದು ಮೀಡಿಯಮ್ ಇತ್ತು ಅಂತಂದರೆ ಅದು ಬೇಗನೆ ನಾವು ಅದನ್ನು ಸಾಧಿಸ್ಬೋದು. ಅದು ಏನು ಅಂತಂದರೆ ಯೂಶಲಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ನೀವು ಹೋದಾಗಲೂ ಕೂಡ ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರ ಇದಾದಮೇಲೆ. ಏನಕ್ಕೆ ಅಂದರೆ PAC ಅಂತ ಇಟ್ಕೊಳ್ಳಿ, ಪ್ಯಾಕ್. ನಾವು ಹಣದ ಪ್ಯಾಕು ಕಟ್ಟುಗಳಂತೀವಲ್ಲ, ಅದನ್ನು ಪ್ಯಾಕ್ ಅಂತ ಕರಿತೀವಿ. PAC, P ಅಂತಂದರೆ ಆ ಒಂದು ಕ್ರಿಸ್ಟಲ್ಸು ಉಪರತ್ನಗಳಲ್ಲಿ ಯಾವುದು ಅಂತಂದರೆ, P ಅಂತಂದರೆ ಪೈರೇಟ್, A ಅಂತಂದರೆ ಅವೆಂಚುರಿನ್, ಮೂರನೇದು C ಅಂತಂದರೆ ಸಿಟ್ರಿನ್. ಪೈರೇಟ್, ಅವೆಂಚುರಿನ್, ಸಿಟ್ರಿನ್ ಇದು ಬೇಸಿಕ್ಕು. ಬೇಸಿಕಲ್ಲಿ ಆಡ್ತಾರೆ. ಆಮೇಲೆ ಅದಕ್ಕೊಂದು ಎಕ್ಸ್ಟ್ರಾ ನಮಗೆ ಬೂಸ್ಟಪ್ ಬೇಕು ಅಂತಂದರೆ ಅದಕ್ಕೆ ನಾವು ಟೈಗರ್ ಎ ಅಂತ ಬರುತ್ತೆ, ಅದು ಕೂಡ ಹಾಕ್ಕೋಬೋದು. ಸೊ ಆ ಒಂದು ಇಟ್ಕೊಂಡು ಅದನ್ನು ಶುಕ್ರವಾರ ಹೊತ್ತು ಒಂದು ಪೂಜೆ ಮಾಡಿ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ. ನೋಡಿ, ಪ್ರತಿಯೊಂದಕ್ಕೂ ನಾವು ಪ್ರಾಣ ಪ್ರತಿಷ್ಠೆ ಏನಕ್ಕೆ ಹೇಳ್ತೀವಿ ಅಂತಂದರೆ, ಏನು ಪ್ರಾಣ ಪ್ರತಿಷ್ಠೆ ಅಂತಂದರೆ ಪ್ರಾಣನ ಪ್ರತಿಷ್ಠೆ ಮಾಡುವಂಥದ್ದು. ಇವಾಗ ಲಕ್ಷ್ಮಿ ಅಂಶ, ಇವಾಗ ಅದು PAC ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದೊಂದು ಕಲ್ಲುಗಳಿಗೂ ಕೂಡ ಒಂದೊಂದು ದೇವತೆಗಳಿರ್ತಾರೆ. ಆ ದೇವತೆಗಳನ್ನ ಆಹ್ವಾನ ಮಾಡಿ ಆ ದೈವ ಅಂಶನ ನಾವು ಕೂಡಿಸುವಂಥದ್ದು, ಅದನ್ನೇ ಪ್ರಾಣ ಪ್ರತಿಷ್ಠೆ ಅನ್ನೋದು. ಆ ದೈವ ಅಂಶ ಇದ್ದಾಗ ಇವಾಗ ನೋಡಿ, ಒಂದು ಬಾಳೆಹಣ್ಣು ಇರುತ್ತೆ, ಇಲ್ಲ ಒಂದು ಆ್ಯಪಲ್ ಇರುತ್ತೆ. ನಾವು ಹೊರಗಡೆ ಕೊಂಡ್ಕೊಂಡು ಹೋಗ್ತೀವಿ, ಏನು ಕೊಂಡ್ಕೊಂಡು ಬರ್ತೀವಿ ಅಂತ, ಹಣ್ಣು ಕೊಂಡ್ಕೊಂಡು ಹೋಗಿರ್ತೀವಿ ಅಂತೀವಿ. ಏನದು ಅಂದರೆ ಆ್ಯಪಲ್. ಅದನ್ನು ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಅದಕ್ಕೆ ಪೂಜೆಗೆ ನೈವೇದ್ಯಕ್ಕೆ ಕೊಟ್ಬಿಟ್ಟು ಅದನ್ನು ಈಚೆ ಕಡೆ ತೊಗೊಂಬಂದಾಗ ಅದು ಆ್ಯಪಲ್ ಅನ್ನಲ್ಲ, ಅದನ್ನು ಪ್ರಸಾದ ಅಂತೀವಿ. ಕರೆಕ್ಟಾ? ನೋಡಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ, ಅದಕ್ಕೆ ಶಕ್ತಿ ಬಂದುಬಿಟ್ಟಿರುತ್ತೆ. ಆ ರೀತಿಯೇ ಈ ಮಾಲೆಗಳಾಗಲಿ, ಬ್ರೇಸ್ಲೆಟ್ಸ್ ಆಗಲಿ, ಪ್ರತಿಯೊಂದು ನೀವು ಚಿನ್ನ ತೊಗೊಂಡ್ರೂ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಹಾಕ್ಕೊಳ್ಳಿ, ಭಾಳ ವಿಶೇಷ. ಸೊ ಹಾಗಾಗಿ ಈ 3 ಮಣಿಗಳು ಹೇಳಿದ್ನಲ್ಲ ನಾನು, ಯಾವ್ಯಾವುದು ಅಂತಂದರೆ ಪೈರೇಟ್, ಅವೆಂಚುರಿನ್, ಅದರಲ್ಲೂ ಕೂಡ ಗ್ರೀನ್ ಕಲರ್ ಹಸಿರು ಬಣ್ಣದ ಅವೆಂಚುರಿನ್ ತೊಗೋಬೇಕು, ಮತ್ತು ಸಿಟ್ರಿನ್, ಈ 3 ತೊಗೋಬೇಕು. ಅದರ ಜೊತೆಗೆ ಯಥೇಚ್ಛವಾಗಿ ನಿಮ್ಗೆ ಇನ್ನೂ ಬೇಗನೆ ಒಂದು ಆಕರ್ಷಣೆ ಆಗಬೇಕು, ಧನಾಕರ್ಷಣೆ ಆಗಬೇಕು ಅಂತಂದರೆ ಟೈಗರ್ ಐ ಅಂತ ಬರುತ್ತೆ, ಅದನ್ನು ಕೂಡ ಬೆರೆಸ್ಕೊಂಡು ನೀವು ಅದನ್ನು ಬ್ರೇಸ್ಲೆಟು ಇಲ್ಲ ಮಾಲೆಯಾಗಿ ಮಾಡಿ ಹಾಕ್ಕೊಂತು ಅಂತಂದರೆ ಆ ಮನಿ ಅಟ್ರಾಕ್ಷನ್ನು ಆಗುತ್ತೆ. ಬ್ರೇಸ್ಲೆಟ್ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ಅಂದರೆ, ಈಗ ತುಂಬ ಜನ ಹೇಳ್ತಿರ್ತಾರೆ, ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ನಾವು ದೇವ್ರ ಪೂಜೆ ಮಾಡ್ತೀವಿ, ಒಲಿಸ್ಕೊಳ್ಳುವಂಥ ಪೂಜೆಗಳೆಲ್ಲ ಮಾಡ್ತೀವಿ, ವರಮಹಾಲಕ್ಷ್ಮಿ ಮಾಡ್ತೀವಿ, ಆದರೂ ಕೂಡ ದುಡ್ಡು ನಿಲ್ತಿಲ್ವಲ್ಲ, ಏನಕ್ಕೆ, ಏನು ಕಾರಣ ಇರಬಹುದು ಅಂತ ಅನಿಸುತ್ತೆ. ನೀವೇನು ಹೇಳ್ತೀರಿ ಈ ಬಗ್ಗೆ? ನೋಡಿ, ಅದು ಏನು ಕಾರಣ ಇರ್ಬೋದು ಅಂತಂದರೆ, ಒಂದು ಜಾತಕದ ರೀತಿ ತೊಗೊಳ್ಳೋಣ, ಇನ್ನೊಂದು ಪರ್ಸ್ನಲ್ ಇದರಲ್ಲಿ ತೊಗೊಳ್ಳೋಣ. ಜಾತಕದ ರೀತಿಯಲ್ಲಿ ತೊಗೊಂಡಾಗ ಎಲ್ಲಿ ನಮಗೆ ಗುರು ನೀಚ ಆಗಿರ್ತಾನೆ, ಜಾತಕದ ಪ್ರಕಾರ ಗುರು ನೀಚ ಅಂತಂದರೆ ಮಕರ ರಾಶಿಯಲ್ಲಿ ಕೂತ್ಕೊಂಡಿರ್ತಾನೆ, ಕೆಲವೊಂದು ಡಿಗ್ರೀಸ್ ಇದೆ. ಅದು ಅಲ್ಲಿ ಕುತ್ಕೊಂಡ್ಬಿಟ್ಟಾಗ ಏನಾಗ್ಬಿಡುತ್ತೆ, ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿಯಲ್ಲ. ಆಮೇಲೆ ಸಂಪಾದನೆ ಮಾಡೋಕ್ಕೆ ಹೋದ್ರೂ ಕೂಡ ದಾರಿಗಳು ಕಾಣಿಸಲ್ಲ. ಮಲ್ಟಿಪಲ್ ಬಿಸ್ನೆಸ್ ಮಾಡಬೇಕು ಅಂದ್ಕೊತಾರೆ, ಆಗೋದೇ ಇಲ್ಲ. 10 ವರ್ಷ ಪ್ಲ್ಯಾನ್ ಮಾಡ್ತಾನೇ ಇರ್ತಾರೆ. ಅವ್ರ ಕೇಪಬಿಲಿಟಿ ಇರುತ್ತೆ, ಒಳ್ಳೆ ಬ್ರೈನ್ ಇರುತ್ತೆ, ಒಳ್ಳೆ ಎಜುಕೇಟೆಡ್ಡು, ಒಳ್ಳೆ ಮಾರ್ಕ್ಸ್ ಎಲ್ಲ ತೊಗೊಂಡಿರ್ತಾರೆ, ಬಟ್ ಸಾಧ್ಯ ಆಗಲ್ಲ. ಯಾಕೆಂದರೆ ಜಾತಕದ ರೀತಿ ತೊಗೊಂಡಾಗ ಗುರು ನೀಚ ಇದ್ದಾಗ ಅದು
ಅವ್ರಿಗೆ ಆ ಶಕ್ತಿ ಬರಲ್ಲ, ಹಣವನ್ನು ಸಂಪಾದನೆ ಮಾಡೋಕ್ಕೆ ಆಗಲ್ಲ, ಕಷ್ಟ ಆಗಿಬಿಡುತ್ತೆ. ಇನ್ನೊಂದು ಅವ್ರ ಪರ್ಸ್ನಲ್ ರೀತಿಯಾಗಿ ತೊಗೊಂಡಾಗ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಅವರು ಇದರಲ್ಲೂ ಕೂಡ ಒಂದು ಮಾತನಾಡೋಕ್ಕೆ ಬರಲ್ಲ ಅವ್ರಿಗೆ. ಔಟ್ ಆಫ್ ಔಟ್ ತೊಗೊಂಡಿರ್ತಾರೆ ಕೆಲವರು, ಔಟ್ ಆಫ್ ಔಟ್ ಡಿಸ್ಟಿಂಕ್ಷನ್ ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್ಸ್, ಬಟ್ ದೇ ವಿಲ್ ನಾಟ್ ಏಬಲ್ ಟು ಗೆಟ್ ಇನ್ ಎ ಸ್ಮಾಲ್ ಜಾಬ್ ಆಲ್ಸೋ. ಏನಕ್ಕೆ ಅಂತಂದರೆ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸು ಇರಲ್ಲ, ಹೇಗೆ ಮಾತಾಡಬೇಕು, ನೆಗೋಸಿಯೇಷನ್ ಸ್ಕಿಲ್ಸ್ ಬರಲ್ಲ. ಸೊ ಇವೆಲ್ಲ ಒಂದು ಪರ್ಸ್ನಲ್ ಲೆವೆಲಲ್ಲಿ ತೊಗೊಳ್ತಾ ಹೋಗೋದು. ಹಾಗಾಗಿ ಅದು 2 ಕಾರಣಗಳು ಅಂತ ನನಗೆ ಅನಿಸುತ್ತೆ. ಯಾಕುಪುರಿ, ಈಗ ಸಾಕಷ್ಟು ಕ್ರಿಸ್ಟಲ್ಸ್ಗಳು ನಿಮ್ಮ ಹತ್ರ ಇದೆ. ಸೊ ಸ್ಪೆಷಲಿ ಈ ಮನಿ ಮ್ಯಾಗ್ನೆಟ್ ಅಂದರೆ ಜನರಿಗೂ ಕೂಡ ಒಂದು ರೀತಿ ಅಟ್ರಾಕ್ಟ್ ಆಗೇ ಆಗುತ್ತೆ, ಒಂದ್ಸರಿ ನೋಡೇ ಬಿಡೋಣ ಅಂತ. ಏನೇನಿದೆ ಈ ಮನಿ ಮ್ಯಾಗ್ನೆಟಲ್ಲಿ, ಏನಿದ್ರ ಸ್ಪೆಷಾಲಿಟಿ ಅಂತ? ಇದು ಬಂದುಬಿಟ್ಟು ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟ್ ಅಂತ ಕರಿತೀವಿ. ಮನಿ ಮ್ಯಾಗ್ನೆಟ್ ಏನಂದರೆ 4 ಸ್ಟೋನ್ ಕಾಂಬಿನೇಷನ್ ಆಗಿ ಮಾಡಿಬಿಟ್ಟು ಒಂದು ಬ್ರಾಸ್ಲೆಟ್ ಮಾಡಿದ್ವಿ. ಗುರೂಜಿ ಇವಾಗ ಒಂದು ಗುಡ್ ಆನ್ಸರ್ ಹೇಳಿದರು ನೋಡಿ. ನಮ್ಮ ಹತ್ರ ಫಸ್ಟ್ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರಬೇಕು. ನಮ್ಮದು ಸ್ಕಿಲ್ಸಿಂದ ನಮ್ಮದು ಜಾಬ್ ಸಿಗುತ್ತೆ ಅಂತ ಹೇಳಿದ್ದಾರೆ ಗುರೂಜಿ. ಸ್ಕಿಲ್ಸ್ ಅಂದರೆ ನಮ್ಮ ಟಾಕಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್, ಥಿಂಕಿಂಗ್ ಸ್ಕಿಲ್, ಆಲ್ ದಿ ಸ್ಕಿಲ್ಸ್ ಯು ನೀಡ್ ಟು ಹ್ಯಾವ್. ಫಸ್ಟ್ ಪಾಯಿಂಟ್. ಇದಕ್ಕೆ ಅಧಿಪತಿ ಯಾರು? ಬುಧ ಗ್ರಹ ಬುದ್ಧಿಗೆ ಅಧಿಪತಿ. ನಿಮ್ಮ ಬುದ್ಧಿ ಸ್ಟ್ರಾಂಗ್ ಇದೆ ಅಂದರೆ ಆಟೋಮೆಟಿಕ್ಲಿ ಯುವರ್ ಸ್ಕಿಲ್ಸ್ ವಿಲ್ ಬಿ ಡೆವಲಪ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇರಲಿ, ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರಲಿ, ಇನ್ ಟರ್ಮ್ಸ್ ಆಫ್ ಯರ್ ಜಾಬ್ ಬ್ಯಾಕ್ಗ್ರೌಂಡ್ ಇರಲಿ. ಏನಕ್ಕೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನ್ಯೂ ಐಡಿಯಾಸ್ ಬರಬೇಕು, ನ್ಯೂ ಥಿಂಕಿಂಗ್ ಬರಬೇಕು, ಕ್ರಿಯೇಟಿವ್ ಎನರ್ಜೀಸ್ ಬರಬೇಕು. ಜಾಬ್ ಮಾಡ್ತಾ ಇದ್ದೀರಾ, ನ್ಯೂ ಸ್ಕಿಲ್ಸ್ ಬರಬೇಕು. ಅಥವಾ ನೀವು ಎಜುಕೇಷನ್ ಮಾಡ್ತಾ ಇದ್ದೀರಾ, ನ್ಯೂ ಥಾಟ್ಸ್ ಬರಬೇಕು. ಇದೆಲ್ಲ ಬೇಕಂದರೆ ಬುಧ ಗ್ರಹ ಸ್ಟ್ರಾಂಗ್ ಆಗಿರಬೇಕು. ಫಸ್ಟ್ ಇನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಗುರುಜಿ ಏನು ಹೇಳಿದರೆ, ಇವಾಗ ಕ್ವಶನ್ ಏನು ಕೇಳಿದೆ ಅಂದರೆ, ನಿಮ್ಮ ಜಾತಕನಲ್ಲಿ ಗುರುಗ್ರಹ ನೀಚ ಸ್ಥಾನದಲ್ಲಿದೆ ಅಂದರೆ ಫೈನಾನ್ಷಿಯಲ್ ಗ್ರೋತ್ ಆಗಲ್ಲ. ಫೈನಾನ್ಷಿಯಲ್ ಗ್ರೋತ್ಗೆ ಇರೋದು ಕಾರಣ ಯಾರು ಅಂದರೆ ಗುರುಗ್ರಹ. ಗುರುಗ್ರಹ ಸ್ಟ್ರಾಂಗ್ ಮಾಡಬೇಕು ಅಂದರೆ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ ಅಂದರೆ ಯೆಲ್ಲೋ ಸಫೈರ್ದು ಸಬ್ಸ್ಟಿಟ್ಯೂಟ್ ಸ್ಟೋನ್ ಅಂದರೆ ಸಿಟ್ರಿನ್. ಇದು 2 ಕಾಂಬಿನೇಷನ್ ಐತಲ್ಲ ನೋಡಿ. ನಾನು ಹೇಳ್ತೀನಿ ಮೇಡಮ್, ಸಿಟ್ರಿನ್ ಬ್ರಾಸ್ಲೆಟ್ ಹಾಕ್ಕೊಳ್ಳಿ, ಪೈರೇಟ್ ಬ್ರಾಸ್ಲೆಟ್ ಹಾಕ್ಕೊಳ್ಳಿ, ಗ್ರೀನ್ ಕಲರ್ 4-5 ಬ್ರಾಸ್ಲೆಟ್ ಹಾಕೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಆಫ್ಟರ್ ಆಲ್ ದಿ ರಿಸರ್ಚ್ ನಾವು ಏನು ಮಾಡಿದ್ವಿ ಅಂದರೆ 4 ಸ್ಟೋನ್ ಬ್ರಾಸ್ಲೆಟ್ ಮಾಡಿದ್ವಿ. ಫಸ್ಟ್ ಏನು ಎಜುಕೇಷನ್ ಆ್ಯಂಡ್ ಕ್ರಿಯೇಟಿವಿಟಿಗೆ ಬುಧ ಗ್ರಹದ್ದು ಗ್ರೀನ್ ಅವೆಂಚರಿನ್. ಸೆಕೆಂಡ್ ಒನ್, ದುಡ್ಡು ಬೇಕು, ದುಡ್ಡಿನಲ್ಲಿ ಹೈಯರ್ ಲೆವೆಲ್ ಹೋಗ್ಬೇಕಂದ್ರೆ, ಕರಿಯರ್ ಚೆನ್ನಾಗಿರ್ಬೇಕನ್ನೋ ಯೆಲ್ಲೋ ಸಿಟ್ರಿನ್. ವೆರಿ ಇಂಪಾರ್ಟೆಂಟ್ ಸ್ಟೋನ್ ಯಾವುದಂದರೆ ಪೈರೇಟ್. ನಾನು ಇದೆಲ್ಲ ಕಡೆ ಒಂದು ಸಾಮಾನ್ಯ ಒಂದು ಥಾಟ್ ಇದೆ, ಯಾವುದಂದರೆ ಪೈರೇಟ್ ಎಲ್ಲಿರುತ್ತೆ, ದುಡ್ಡಲ್ಲಿರುತ್ತೆ. ಪೈರೇಟ್ ಏನಂದರೆ ದುಡ್ಡು ಅಟ್ರ್ಯಾಕ್ಟ್ ಮಾಡುತ್ತೆ. ಇವಾಗ ತುಂಬ ಕಡೆ ಫೇಮಸ್ ಆಗಿರೋದು ಜೆಮ್ಸ್ಟೋನ್ ಯಾವುದಂದ್ರೆ ದಟ್ ಇಸ್ ಕಾಲ್ಡ್ ಫೂಲ್ಸ್ ಗೋಲ್ಡ್ ಜೆಮ್ಸ್ಟೋನ್ ಯಾವುದಂದ್ರೆ ದಟ್ ಇಸ್ ಕಾಲ್ಡ್ ಪೈರೇಟ್ ಅಂತ ಹೇಳ್ತೀವಿ. ಪೈರೇಟ್ ವಿಶೇಷ ಏನಂದರೆ ದುಡ್ಡು ಅಟ್ರ್ಯಾಕ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಮನಿ ಫ್ಲೋ ಆಗುತ್ತೆ. ಇದು 3 ಐತಲ್ಲ, ಇದೆಲ್ಲ ಮಾಡೋಕ್ಕೆ ಕರೇಜ್ ಬೇಕು, ಧೈರ್ಯ ಬೇಕು, ವಿಲ್ ಪವರ್ ಬೇಕು. ಇದೆಲ್ಲ ಬೇಕೇ ಬೇಕಲ್ಲ. ನೀವು ಒಂದು ಕನ್ಸಲ್ಟೇಷನ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಕಸ್ಟಮರ್ ಹತ್ರ ಮೀಟಿಂಗಿಗೆ ಹೋಗಿದ್ದೀರಾ, ಅಥವಾ ಯಾವ್ದೊಂದು ಟೀಚಿಂಗ್ ಮಾಡ್ತಾ ಇದ್ದೀರಾ, ಇಫ್ ಯು ಆರ್ ಎನಿ XYZ ಬ್ಯಾಕ್ಗ್ರೌಂಡ್ ಇದ್ದಾರೆ ಅಂದರೆ ಕರೇಜ್ ಬೇಕೇ ಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಟೈಗರ್ ಐ ಜೆಮ್ಸ್ಟೋನ್ ಯಾವುದಂದರೆ ನೆಗೆಟಿವ್ ಎನರ್ಜೀಸ್ ಬರಲ್ಲ ಮತ್ತು ಕರೇಜ್ ಬರುತ್ತೆ. ಇದೆಲ್ಲ 4 ಕಾಂಬಿನೇಷನ್ ಮಾಡಿ ಆಫ್ಟರ್ ಆಲ್ ದಿ 4-5 ಮಂತ್ಸ್ ರಿಸರ್ಚ್ ಮಾಡಿ ಇದನ್ನು ನಾವು ಏನು ಮಾಡಿದ್ವಿ ಅಂದರೆ 4 ಸ್ಟೋನ್ ಬ್ರಾಸ್ಲೆಟ್ ತೊಗೊಂಡು ಬಂದಿದ್ವಿ. ಈ 4 ಸ್ಟೋನ್ ವಿಶೇಷ ಏನಂದರೆ ಫೈನಾನ್ಷಿಯಲ್ ಗ್ರೋತ್, ಎಜುಕೇಷನ್ ಗ್ರೋತ್, ಮೈಂಡ್ ಗ್ರೋತ್, ಕರೇಜ್ ಆ್ಯಂಡ್ ಅಟ್ರ್ಯಾಕ್ಟ್ ಮನಿ. ಆಫ್ಟರ್ ಆಲ್ ದಿಸ್ ಆಲ್ ಕಾಂಬಿನೇಷನ್ ಮಾಡಿ ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟ್ ಅಂತ ನಾವು ಮಾಡಿದ್ವಿ. ಸೊ ಮನಿ ಮ್ಯಾಗ್ನೆಟ್ನ ಯಾವ ಭಾಗದಲ್ಲಿ, ಅಂದರೆ ಬಲಗೈಗೆ ಹಾಕ್ಬೇಕಾ ಅಥವಾ ಎಡಗೈಗೆ ಹಾಕ್ಬೇಕಾ, ಯಾವ ದಿನ ಧಾರಣೆ ಮಾಡಬೇಕು, ಹೇಗೆ ಚಾರ್ಜ್ ಮಾಡೋದು? ನೋಡಿ, ಬಲಗಡೆನ ಹಾಕ್ಕೋಬೋದು, ಎಡಗಡೆನ ಹಾಕ್ಕೋಬೋದು, ಮತ್ತು ಅದು ಮಾಲೆಯಾಗಿ ಧಾರಣೆ ಮಾಡ್ಬೋದು. ಮತ್ತು ಬೇಕಂದರೆ ಹೆಣ್ಮಕ್ಳು 2 ಡ್ರಾಪ್ಸ್ ಆಗೋನು ಡೈಲಿ ಒಂದೊಂದು ಚೇಂಜ್ ಮಾಡಿಕೊಂಡು ಕೂಡ ಉಪಯೋಗಿಸ್ಕೋಬೋದು. ಸೊ ಅದನ್ನು ಯಾವಾಗ ಧಾರಣೆ ಮಾಡಬೇಕು ಅಂತಂದರೆ, ಯೂಶ್ವಲಾಗಿ ನಮಗೆ ಹಣ ಯಾವಾಗ ದಿನ ನಾವು ಅಲಾಟ್ ಮಾಡ್ತೀವಿ ಅಂತಂದರೆ ಫ್ರೈಡೇ, ಶುಕ್ರವಾರದೊತ್ತು ಲಕ್ಷ್ಮಿ ಬರೋದೇ ಸಂಜೆ, ಬಾಗಿಲೆಲ್ಲ ತೆಗೆದಿರಬೇಕು, ಸಂಜೆ ಸೂರ್ಯ ಮುಳುಗ್ತಾ ಇರಬೇಕು, ಗೋಧುಳಿ ಲಗ್ನ ಅಂತ ಕರಿತೀವಿ. ಆ ಲಗ್ನದಲ್ಲಿ ಅದನ್ನು ಒಂದು ಬ್ರೇಸ್ಲೆಟ್ ಆಗಲಿ, ಮಾಲೆ ಆಗಲಿ, ನಿಮ್ಮ ಐ ಡ್ರಾಪ್ಸ್ ಏನೋ ತೊಗೊಂಡಿರ್ತೀವೋ, 7 ಡ್ರಾಪ್ಸ್ ಏನೇ ಆದರೂ ಕೂಡ ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು, ಒಂದು ವೀಳ್ಯದೆಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಕುಂಕುಮಾರ್ಚನೆಯನ್ನು ಮಾಡಿ, ತದನಂತರ ನಿಮ್ಮ ಗೋತ್ರ, ರಾಶಿ, ನಕ್ಷತ್ರ ಹೇಳು ಒಂದು ಪ್ರಾಣಿ ಪ್ರತಿಷ್ಠೆಯನ್ನು ಮಾಡಿ, ತದನಂತರ ನೀವು ಧಾರಣೆ ಮಾಡಿತು ಅಂತಂದರೆ ಆ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಏನೆಲ್ಲ ಚೇಂಜಸ್ಗಳನ್ನು ಕಾಣಬಹುದು? ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ? ಈಗ ಹೇಳ್ತಿರ್ತಾರೆ, ಸೊ ನೀವು ಹೇಳಿದ್ರಿ ನಾವು ಬ್ರೇಸ್ಲೆಟ್ ಧಾರಣೆ ಮಾಡಿದ್ವಿ, ಎಷ್ಟು ದಿನದಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ. ಹೇಗೆ ನೋಡಿ, ನಾವು ಯಾವುದೇ ಒಂದು ರೀತಿಯಲ್ಲಿ ಎನಿ ಚೇಂಜಸ್ ನಮ್ಮ ಪ್ರಕೃತಿ ಪ್ರಕಾರ ಒಂದು ಮಂಡಲ ಅಂತ ಕರಿತೀವಿ. 48 ದಿವಸ ನಾವು ಏನೇ ಒಂದು ಮಾಡಿದ್ರು ಕೂಡ, ಹೋಮ ಹವನಗಳು ಮಾಡಲಿ, ಪೂಜೆ ಪುನಸ್ಕಾರ ಮಾಡಲಿ, ಏನೋ ಒಂದು ಧಾರಣೆ ಮಾಡಲಿ, ಅದಕ್ಕೆ ಅದು 48 ದಿನಗಳು ಮಿನಿಮಮ್ ಬೇಕಾಗುತ್ತೆ. ಕೆಲವ್ರಿಗೆ ಹಾಕಿದ ತಕ್ಷಣವೇ ಒಳ್ಳೆಯ ಶುಭ ಸೂಚನೆಗಳು ಕಾಣಿಸ್ಬಿಡುತ್ತೆ. ಕೆಲವರು 48 ದಿನಗಳ ಒಳಗಡೆ ನಿಮಗೆ ಶುಭ ಸೂಚನೆಗಳು ಬರುತ್ತೆ. ಅದಕ್ಕೆ ಸಮಾಧಾನವಾಗಿ
ಕಾಯಬೇಕು. ಈ ಬ್ರೇಸ್ಲೆಟನ್ನು ಧಾರಣೆ ಮಾಡಿದಾಗ ಏನು ಮಾಡಬಾರ್ದು ಅಂತ ಹೇಳ್ತೀರಿ? ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದು ನವರತ್ನಗಳ ಕ್ಯಾಟಗರಿಗೆ ಬರಲ್ಲ. ಇದೆಲ್ಲ ನಾವೇನಂದರೆ ಸೆಕೆಂಡ್ರಿ ಸ್ಟೋನ್ಸ್ ಅಂತ ಕರಿತೀವಿ, ಉಪರತ್ನಗಳು ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಏನೇ ಅಂತ ಮಡಿ ಆಗಲಿ ಇದಾಗಲಿ ಮೈಲಿಗೆ ಆಗಲಿ ಇಂಥದಕ್ಕೆ ಬರೋದಿಲ್ಲ. ಸೊ ನೀವು ಯಾವುದಕ್ಕೆ ಆಗಲಿ ಒಂದು ಸಾವ್ಗೆ ಹಾಕ್ಕೊಂಡು ಹೋಗಿ ಬಂದರೂ ತೊಂದರೆ ಇಲ್ಲ. ಇಲ್ಲಾಂದರೆ ಎಲ್ಲನ್ನ ನೀವು ಹೊರಗಡೆ ಹೋಗಿ ಮೈಲಿಗೆ ಅಂದರೆ ಟಾಯ್ಲೆಟ್ ಗಿಲೆಟ್ಗೆ ಹೋಗಿ ಬಂದ್ರೂ ತೊಂದರೆ ಇಲ್ಲ. ಅವಾಗ ಬಿಚ್ಚಿಟ್ಟು ಹೋಗಬೇಕು ಅಂತ ಎಂತ ಇಲ್ಲ. ಇದು ಒಂಥರ ಸ್ಟೋನ್ ಥರ, ಇದೊಂಥರ ಹೀಲಿಂಗ್ ಅಂತ ಕರಿತೀವಿ ನಾವು, ಕ್ರಿಸ್ಟಲ್ ಹೀಲಿಂಗ್. ಅದೇನಾಗುತ್ತೆ ಅಂದರೆ ಮೈ ಮೇಲೆ ಟಚ್ ಆದಾಗ ಏನಾಗುತ್ತೆ, ಆವಾಗ ನಮಗೊಂದು ಆ ಒಂದು ಫ್ರೀಕ್ವೆನ್ಸೀಸ್ ಇರುತ್ತೆ. ಪ್ರತಿಯೊಂದು ವಸ್ತುಗೂ ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ ನಮ್ಮ ಮೈ ಮೇಲೆ ಕೆಲಸ ಮಾಡ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದ ಮಡಿ ಆಗಲಿ ಮೈಲಿಗೆ ಆಗಲಿ ಇರೋದಿಲ್ಲ. 24/7 ಇದನ್ನು ಹಾಕ್ಕೋಬೋದು. ಇದು ಒಂದೇ ಸ್ಟೋನ್ನ ಲೈಫ್ ಲಾಂಗ್ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದಾ, ಅಥವಾ ಇಷ್ಟು ದಿನಗಳ ತನಕ ಚೇಂಜ್ ಮಾಡಬೇಕಂತ ಏನಾದರೂ ಇದೆಯಾ? ಇದು ನಿಮ್ಮ ಇಚ್ಛೆ ಅನುಸಾರ, ಇಚ್ಛಾಶಕ್ತಿ ಅಂತೀವಲ್ಲ, ಇಚ್ಛೆ ಅನುಸಾರ. ನಮಗೆ ಇವಾಗ ಪ್ರಾಬ್ಲಮ್ ಬರ್ತಾ ಇದೆ, ಇವಾಗ ಹಣ ಬಂದ್ಬಿಡ್ತು, ನಿಮಗೆ ಸಫಿಷಿಯೆಂಟಾಗಿ ಒಳ್ಳೆ ಸ್ಯಾಲ್ರಿ ಹೈಕ್ ಆಯಿತು ಅಂದ್ಕೊಳ್ಳಿ, ನೀವು ಕೆಲಸ ಮಾಡ್ತಾಯಿತ್ತು ಅಂತಂದರೆ ಒಳ್ಳೆ 30% 40% ಹೈಕ್ ಆಯಿತು. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ನಿಮಗೆ ಇಲ್ಲ ಅದರಲ್ಲಿ ಒಂದು ಪ್ರಮೋಷನ್ ಬರಬೇಕು ಅಂತ ಇರುತ್ತೆ. ದೊಡ್ಡ ನಾನು ಜನರಲ್ ಮ್ಯಾನೇಜರ್ ಆಗಬೇಕು ಅನಿಸುತ್ತೆ, ಒಂದು CEO ಆಗಬೇಕು ಅನಿಸುತ್ತೆ. ಕರೆಕ್ಟಾ? ಆವಾಗ ದುಡ್ಡಿಂದು ಪ್ರಾಮುಖ್ಯತೆ ಇಲ್ಲ. ಆಗ ಏನು ಮಾಡಬೇಕು, ಆಗ ಇದನ್ನು ಬದಲಾಯಿಸ್ಕೋಬೋದು, ಇದನ್ನು ಎತ್ತಿಟ್ಕೋಬೋದು, ಅದನ್ನು ನೀವು ಉಪಯೋಗಿಸ್ಕೋಬೋದು ಮುಂದಕ್ಕೆ ಏನೇನು ಬೇಕು ಅಂತಂದರೆ. ಇಲ್ಲಾಂದ್ರೆ ಅದನ್ನು ಹಾಕ್ಕೊಂಡು ಕೂಡ ನಿಮಗೆ ಅದು ಪ್ರಮೋಷನ್ಗೆ ಏನು ಬೇಕೋ ಅದನ್ನು ನೋಡಿಕೊಂಡು ಇನ್ನೊಂದು ಬ್ರೇಸ್ಲೆಟ್ ಕೂಡ ಹಾಕ್ಕೋಬೋದು. ಯಾಕೊಬ್ಬರು ಈಗ ಒಂದ್ಸರಿ ಧಾರಣೆ ಮಾಡಿದ್ಮೇಲೆ, ಈಗ ಅಕ್ಕನೋ ತಂಗಿನೋ ಯಾರೋ ಇರ್ತಾರೆ, ನನಗೆ ಬೇಡ ಈ ಬ್ರೇಸ್ಲೆಟ್ ಅಂದರೆ ಅವ್ರಿಗೆ ಹಾಕೊಳ್ಳೋ ಅಂತ ಕೆಲವು ಕಡೆ ನೋಡಿದ್ದೀವಿ. ಸೊ ಇದು ಮಾಡ್ಬೋದಾ ಮಾಡಬಾರ್ದಾ? ಇಲ್ಲ, ನಿಮಗೆ ಒಂದು ಕೊಟ್ಟಿದ್ದು ಅಂದರೆ ನೀವು ಧಾರಣೆ ಮಾಡಬೇಕು. ಇನ್ನೊಂದು ಜನ ಏನು ಮಾಡ್ತಾಯಿದ್ದಾರೆ, ವೈಫ್ ತೊಗೊಂಡಿದ್ದಾರೆ, ಇಲ್ಲ ಬೇಕಂದ್ರೆ ಹಸ್ಬೆಂಡ್ಗೆ ಕೊಟ್ಬಿಡ್ತಾರೆ. ಹಸ್ಬೆಂಡ್ ತೊಗೊಂಡು ವೈಫ್ಗೆ ಕೊಡೋದು, ಎಲ್ಲ ನೆಗೆಟಿವ್ ಎನರ್ಜೀಸ್ ಅವರೇ ಹೋಗ್ಬಿಡುತ್ತೆ. ಯಾವತ್ತೂ ವಾಚು ಮತ್ತು ಜೆಮ್ಸ್ಟೋನ್ ಎರಡೂ ಬೇರೆಯವರು ಯೂಸ್ ಮಾಡೋಂಗಿಲ್ಲ. ನಮ್ಮ ಸ್ಟೋರ್ನಲ್ಲೂ ಕೂಡ ಅಷ್ಟೇ, ಜೆಮ್ಸ್ಟೋನ್ ತೊಗೊಂಡೋಗ್ತಾರೆ. ಆಫ್ಟರ್ ಸಮ್ ಡೇಸ್ ಸರ್ ನಾವು ರಿಟರ್ನ್ ಮಾಡಬೇಕು ಅಥವಾ ಬೇರೆಯವ್ರ ಹತ್ರ ತೊಗೊಂಡಿದ್ವಿ ನಾವು ಎಕ್ಸ್ಚೇಂಜ್ ಮಾಡಬೇಕು, ಆ ಥರ ಮಾಡೋಂಗಿಲ್ಲ. ಜೆಮ್ಸ್ಟೋನಲ್ಲಿ ನೆಗೆಟಿವ್ ಎನರ್ಜೀಸ್ ಇರುತ್ತೆ, ಪಾಸಿಟಿವ್ ಎನರ್ಜೀಸ್ ಇರುತ್ತೆ. ನಮ್ಮ ಎಲ್ಲ ನೆಗೆಟಿವ್ ಎನರ್ಜೀಸ್ ಅಬ್ಸರ್ವ್ ಮಾಡಿಬಿಟ್ಟು ಪಾಸಿಟಿವ್ ಎನರ್ಜೀಸ್ಗೆ ರಿಫ್ಲೆಕ್ಟ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಜೆಮ್ಸ್ಟೋನ್ ಶುಡ್ ನೆವರ್ ಗಿವ್ ಟು ಎನಿ ಒನ್. ಸೇಲ್ ಮಾಡೋಂಗಿಲ್ಲ. ನೀವು ಏನಾದರೂ ಕೊಡಬೇಕಂದ್ರೆ ಹರಿಯೋ ನದಿನಲ್ಲಿ ಬಿಟ್ಬಿಡಿ. ದಟ್ ಇಸ್ ದ ನಂಬರ್ 1 ಕಾಂಬಿನೇಷನ್ ಅಂತ ಹೇಳ್ತೀವಿ. ಇನ್ನೊಂದು ನೀವು ಕ್ವಶನ್ ಇವಾಗ ಕೇಳಿದ್ದೀರ ಅಂದರೆ, ಇದು ಜೆಮ್ಸ್ಟೋನ್ ನೀವು ಧಾರಣೆ ಮಾಡ್ತೀವಿ, ಎಷ್ಟು ದಿನದಲ್ಲಿ ಎಫೆಕ್ಟ್ ಸಿಗುತ್ತೆ ಅಂತ. ಲಾಸ್ಟ್ ವೀಕು 4-5 ಕಸ್ಟಮರ್ ಬಂದಿದ್ದರು. ಸರ್ ನಾವು ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟ್ ಇವಾಗ ವೆಬ್ಸೈಟ್ನಲ್ಲಿ ನೋಡಿದ್ವಿ, ನಾವು ತೊಗೊಂಡಿದ್ವಿ ಅಂತ. ಬಂದುಬಿಟ್ಟು ಪ್ಲಾಸ್ಟಿಕ್, ಅದು ಎಷ್ಟೋ ಜನ ಬೇರೆ ರಿಸಲ್ಟೇ ಸಿಗ್ತಾ ಇಲ್ಲ. ಪ್ಲಾಸ್ಟಿಕ್ ಬೀಟ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಏನು ರಿಸಲ್ಟ್ ಸಿಗುತ್ತೆ, ಏನು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತೀರಾ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಫಸ್ಟ್ ಪಾಯಿಂಟ್ ಸರ್ಟಿಫೈಡ್ ಮೂಲಕ ನೀವು ತೊಗೊಳ್ಬೋದು. ಸೆಕೆಂಡ್ ಪಾಯಿಂಟ್ ಜೆಮ್ಸ್ಟೋನ್ ಅಥೆಂಟಿಫಿಕೇಟೆಡ್ ಒಂದು ರಿಪೋರ್ಟ್ ಬರುತ್ತೆ, ಸೆಕೆಂಡ್ ರಿಪೋರ್ಟ್ ಬರುತ್ತೆ, ಅದು ನೋಡ್ಕೊಂಡು ನೀವು ಜೆಮ್ಸ್ಟೋನ್ ಪರ್ಚೇಸ್ ಮಾಡ್ಬೋದು. ನಿಮ್ಮಲ್ಲಿ ಪರ್ಚೇಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ವೀಕ್ಷಕರಿಗೆ? ಫಸ್ಟ್ ಪಾಯಿಂಟ್ ನ್ಯಾಚುರಲ್, 110% ನ್ಯಾಚುರಲ್. ಸೆಕೆಂಡ್ ಪಾಯಿಂಟ್ AAA ಗ್ರೇಡ್, ಹೈಯೆಸ್ಟ್ ಕ್ವಾಲಿಟಿ. ಥರ್ಡ್ ಒನ್ ಲೋಯೆಸ್ಟ್ ಪ್ರೈಸಿಂಗ್. ಫೋರ್ತ್ ಒನ್ ನಿಮ್ಮ ಅಸ್ಟ್ರಾಲಜಿ ಪ್ರಕಾರ ಜಾತಕ ನೋಡಿಬಿಟ್ಟು ಮತ್ತು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ನ್ಯಾಚುರಲ್ ಸರ್ಟಿಫೈಡ್ ನಾವು ಕೊಡೋದು ಒಂದು ಗ್ಯಾರಂಟಿ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಾ ಪ್ರಶಾಂತ್ ಅವರೇ? ನೋಡಿ, ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದ್ದೇ ಇದೆ. ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ, ಜಾಸ್ತಿ ದುರಾಸೆ ಬೇಡ ಅಂತ ಹೇಳ್ತೀನಿ. ನೋಡಿ, ಇದು ಮನಿ ಮ್ಯಾಗ್ನೆಟ್ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಅದು 3+1 4 ಮಣಿಗಳಿರುತ್ತವೆ. ಅದು ಗುರುಗ್ರಹ ಅಂತಂದರೆ ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಬ್ರೇಸ್ಲೆಟ್ಟು ಬರೀ ಹಣಕಾಸಲ್ಲ. ಏನಕ್ಕೆಂದರೆ ಗುರು ಅಂತಂದರೆ 3 ವಿಷಯಗಳು. ಒಂದು ನಿಮ್ಮ ಆರೋಗ್ಯ, ಎರಡನೇದು ನಿಮ್ಮ ಮಕ್ಕಳು, ಫೈನಲಾಗಿ ಬರೋದೇ ಕ್ಯಾಶ್, ಹಣಕಾಸು. ಅದಕ್ಕೆ ಕಾರಕನೇ ಗುರು. ಹಾಗಾಗಿ ಅದನ್ನು ನಾವು ಬಳಸಿರ್ತೀವಿ ಈ ಮನಿ ಮ್ಯಾಗ್ನೆಟಲ್ಲಿ. ನೆಕ್ಸ್ಟು ಅದನ್ನು ಹಣ ಸಂಪಾದನೆ ಮಾಡೋದು ಹೇಗೆ? ಗುರು ಅಂತಂದರೆ ಹಣ ಸರಿ, ಬಟ್ ಅದು ಹೇಗೆ ಬರುತ್ತೆ? ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿಯಿಂದನೇ ಬರೋದು. ವಿವೇಚನೆ ಬರಬೇಕು ಅಂತಂದರೆ ಗ್ರೀನ್ ಅವೆಂಚುರಿನ್ ಯೂಸ್ ಮಾಡಿರ್ತೀವಿ ಅಲ್ವಾ, ಅದನ್ನು ಮಾಡಬೇಕು. ಮತ್ತು ದೈವ ಆಶೀರ್ವಾದ ಬೇಕು. ಅಂದರೆ ಕೇತು ಅಂತಂದರೆ, ಕೇತು ಗ್ರಹ ಅಂತಂದರೆ ವೈಡೂರ್ಯ ಅಂತ ಹೇಳ್ತೀವಿ. ವೈಡೂರ್ಯ ಹಾಕಿದ್ರೆ ತುಂಬ ಕಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಟೈಗರೇ ಅಂತ ಬಳಸ್ತೀವಿ. ಅದೇನಂತಂದರೆ ವೈಡೂರ್ಯದ ವಿಶೇಷತೆ ಏನು ಅಂತಂದರೆ, ವಿಷ್ಣು ಮಲಗಿರ್ತಾನಲ್ಲ, ರಂಗನಾಥ ಸ್ವಾಮಿ ಮಲಗಿರ್ತಾನೆ ಅಂದ್ಕೊಳ್ಳಿ, ಯಾವುದ್ರ ಮೇಲೆ ಮಲಗಿರ್ತಾನೆ? ಸರ್ಪದ ಮೇಲೆ ಮಲಗಿರ್ತಾನೆ. ಆ ಸರ್ಪದ ಮೇಲೆ ವೈಡೂರ್ಯೆಲ್ಲ ಚೆಲ್ಲಿರುತ್ತೆ, ಅದ್ರ ಮೇಲೆ ವಿಷ್ಣು ಮಲ್ಕೋತಾನೆ. ನೋಡಿ, ಅಷ್ಟು ಶಕ್ತಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಅದು ಒಂದು ಅಟ್ರಾಕ್ಷನ್ ಆಗುತ್ತೆ, ಒಂದು ದೈವ ತತ್ವವನ್ನು ತಂದುಕೊಡುತ್ತೆ ನಿಮ್ಮ ಬ್ರಾಸ್ಲೆಟ್ಗೆ. ಮತ್ತು ಇನ್ನೊಂದು ಪೈರೇಟ್ ಅಂತಂದರೆ ಹೇಳಿದ್ನಲ್ಲ, ಅದು ಮೂರ್ಖರ ಚಿನ್ನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಫೂಲ್ಸ್ ಗೋಲ್ಡ್ ಅಂತ ಕರಿತೀವಿ. ಅದು ತುಂಬ ಚಿನ್ನದ ಥರನೇ ಕಾಣಿಸುತ್ತೆ. ಚಿನ್ನ ಎಲ್ಲಿರುತ್ತೋ ಚಿನ್ನದ ಥರ ಕಾಣಿಸೋದಾಗಲಿ, ಚಿನ್ನನೇ ಇಟ್ಕೊಂಡಾಗ ಏನಾಗುತ್ತೆ, ಅದು ಲಕ್ಷ್ಮಿ ಹುಡ್ಕೊಂಡು ಬರ್ತಾಳಂತೆ ಮನೆಗೆ. ಸೊ ಹಾಗಾಗಿ ಏನು ಹೇಳ್ತೀನಿ ಅಂತಂದರೆ, ಇವು ಪ್ರತಿಯೊಬ್ಬರು ಮಕ್ಕಳಾಗಲಿ, ಮತ್ತು ಯಾರು ಬಿಸ್ನೆಸ್ಸಲ್ಲಿ ಇರ್ತೀರಾ, ಮತ್ತು ಯಾರು ಎಜುಕೇಷನ್ ಮಾಡ್ತಾ ಇರ್ತೀರಾ, ಎಜುಕೇಷನ್ ಫೀಲ್ಡ್ ಇರ್ತೀರಾ, ಪ್ರಿನ್ಸಿಪಲ್ ಆಗಿರ್ತೀರಾ, ಡೈರೆಕ್ಟರ್ ಆಗಿರ್ತೀರಾ, ಮತ್ತು ದೊಡ್ಡ ಕಂಪ್ನಿಗಳಲ್ಲಿ CEO ಎಲ್ಲ ಆಗಿರ್ತೀರಾ, ನೀವು ಬರೀ ಡೆಸಿಗ್ನೇಷನ್ ಮಾತ್ರ CEO ಅಂತಿರುತ್ತೆ, ಸ್ಯಾಲ್ರಿ ಕೇಳ್ತು ಅಂದರೆ ಕೇಳಬೇಡಿ ಅಂತೀರ, ಅಷ್ಟು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು
ತಪ್ಪದೇ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರು ಧರಿಸ್ಕೊಂಡ್ರೆ ತಮ್ಮದೇ ಆದ ರೀತಿಯಲ್ಲಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮನಿ ಮ್ಯಾಗ್ನೆಟ್ ಹೇಗೆ ತಗೊಳ್ಬೇಕು, ಜೊತೆಗೆ ಇದರ ವಿಶೇಷತೆ ಏನು, ಇನ್ನು ಹಣಕಾಸಿನ ಸಮಸ್ಯೆ ಇರೋರು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬಹುದು ಅಂತ ತಿಳಿಸೋದಕ್ಕಾಗಿ ಧನ್ಯವಾದ ತಮಗೆ. ಧನ್ಯವಾದಗಳು. ಯಾಕೊಬ್ಬರೇ ಇದಿಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಮನಿ ಮ್ಯಾಗ್ನೆಟಲ್ಲಿ ಎಷ್ಟು ಸ್ಟೋನ್ಸ್ ಇರುತ್ತೆ, ಅದರ ವಿಶೇಷತೆ ಏನು, ಇನ್ನು ನೈಸರ್ಗಿಕವಾಗಿ ಸಿಗುವಂಥ ಸ್ಟೋನ್ಸ್ನ ಲಾಭಗಳೇನು, ಇದ್ರ ಬಗ್ಗೆ ತಿಳಿಸೋದಕ್ಕಾಗಿ ಧನ್ಯವಾದ ತಮಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರು, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರೆ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸನ್ ಜುವೆಲ್ಸ್ಗೆ ಕರೆಯನ್ನು ಮಾಡಬಹುದು ಅಥವಾ ನೇರವಾಗಿ ಕೂಡ ನೀವು ಭೇಟಿಯನ್ನು ಕೊಡಬಹುದು. ನಿಮ್ಮ ಜೀವನದಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ, ಅದನ್ನು ದೂರವಾಗಿಸಬೇಕು, ಮನಿಯನ್ನು ನೀವು ಅಟ್ರಾಕ್ಟ್ ಮಾಡಬೇಕಂತಂದ್ರೆ ಮನಿ ಮ್ಯಾಗ್ನೆಟನ್ನು ಬೈ ಮಾಡಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.